ನಮಸ್ತೆ ಕರುನಾಡು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಶಿರೀಷಾ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಮತ್ತೆ ಕುಕಿಂಗು ಕೂಡ ಮಾಡ್ತಾ ಇಲ್ಲ. ಹಬ್ಬ ಆಗಿರೋದ್ರಿಂದ ಅವಳು ಇವತ್ತು ಪೂಜೆ ಮನೆ ರೆಡಿ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವತ್ತು ಎಲ್ಲ ಅಡಿಗೆ ನಾನೇ ಮಾಡೋದ್ರಿಂದ ನಾನೇ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಮೊದಲನೇದು ಸಂಕ್ರಾಂತಿ ಹಬ್ಬ. ರೈತರಿಗೆ ತುಂಬಾ ವಿಶೇಷವಾದಾಗಿರುವ ಹಬ್ಬ. ನಾವು ಊರಲ್ಲಿದ್ದಾಗ ನಾವು ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ವಿ. ಆದ್ರೆ ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಈಗ ನಮ್ಮ ಮನೇಲಿ ನಮ್ಮ ಮಗಳು ಖುಷಿಗೋಸ್ಕರ ತುಂಬಾ ಸಿಂಪಲ್ ಆಗಿ ಈ ಹಬ್ಬನ ಆಚರಿಸ್ತಾ ಇದೀವಿ. ಬನ್ನಿ ಬೇಗ ಬೇಗ ಅಡಿಗೆ ಮನೆಯಿಂದಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಶುರು ಮಾಡೋಣ. ಈಗ ನಾನು ಎಳ್ಳು ತಗೊಂಡಿದ್ದೀನಿ ಅರ್ಧ ಕೆಜಿ. ಅದನ್ನ ನಾನು ಸಣ್ಣ ಉರಿಲಿ ಇಟ್ಕೊಂಡು ಅದನ್ನ ಹುರ್ಕೊಂಡಿದೀನಿ. ಮತ್ತೆ ಅರ್ಧ ಕೆಜಿಯಷ್ಟು ಕಡಲೆ ಬೀಜ ತಗೊಂಡಿದೀನಿ. ಅದನ್ನು ಕೂಡ ಸಣ್ಣ ಹುರಿಲಿ ಇಟ್ಕೊಂಡು ಕಡಲೆ ಬೀಜನ ನಾನು ಹುರ್ಕೋತಾ ಇದ್ದೀನಿ. ಯಾಕಂದ್ರೆ ತುಂಬಾ ಹುರಿ ಜಾಸ್ತಿ ಆದ್ರೆ ಮೇಲೆ ಸಿಪ್ಪೆ ಅದು ಸೀಯುತ್ತೆ, ಮತ್ತೆ ಅದು ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಮತ್ತೆ ಹುರ್ಗಡ್ಲೆನು ಕೂಡ ಅಷ್ಟೇ, ಅದನ್ನೇನು ಹುರಿಯೋ ಪ್ರಮೇಯ ಇಲ್ಲ. ಆದ್ರೆ ಸ್ವಲ್ಪ ಬೆಚ್ಚಗಾಗ್ಲಿ, ಎಲ್ಲಾನು ಹುರಿತಾ ಇರೋದ್ರಿಂದ ಅದನ್ನು ಸ್ವಲ್ಪ ನಾನು ಬೆಚ್ಚಗಾಗ್ಲಿ ಅಂತ ಹೇಳಿ ಅದನ್ನು ಸಣ್ಣ ಉರಿಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಅಂಗಡಿಲೂ ಸಿಗುತ್ತೆ, ಆದ್ರೆ ಏನ್ ಮಾಡೋದು, ಪ್ರತಿ ವರ್ಷ ನಾವು ರೂಢಿ ಮಾಡ್ಕೊಂಡಿದೀವಿ ಮನೇಲಿ ಮಾಡ್ಬೇಕು ಅಂತ. ಯಾಕಂದ್ರೆ ಇದನ್ನೆಲ್ಲ ಮಾಡಿದ್ರೇನೆ ಮಕ್ಳು ನೋಡಿ ಕಲಿಯೋದು ಅಂತ ಹೇಳಿ. ಶಿರೀಷನ್ಗೆ ಇದನ್ನೆಲ್ಲ ನಾನೇ ಮಾಡ್ತೀನಿ ಅಂದ್ಲು, ಆದ್ರೆ ಹಬ್ಬ ಆಗಿರೋದ್ರಿಂದ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ನಾನೇ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನೆಲ್ಲಾನು ಬೆರೆಸ್ಕೊಳ್ಳೋಣ. ನಾನು ಎಲ್ಲಾನು ಒಂದು ದೊಡ್ಡ ಬೋಸಿಲಿ ಹಾಕೊಂಡು ಇಟ್ಕೊಂಡಿದೀನಿ. ಎಳ್ಳು ಮತ್ತೆ ಕಡಲೆ ಬೀಜ ಮತ್ತೆ ಹುರ್ಗಡ್ಲೆ ಎಲ್ಲಾನು ನಾನು ಸಮ ಪ್ರಮಾಣದಲ್ಲೇ ತಗೊಂಡಿದೀನಿ. ಆದ್ರೆ ಹುರ್ಗಡ್ಲೆ ಸ್ವಲ್ಪ ಕಮ್ಮಿ ತಗೊಂಡಿದೀನಿ, ಯಾಕಂದ್ರೆ ಬರೀ ಹುರ್ಗಡ್ಲೆನೆ ಕಾಣಿಸುತ್ತೆ ಅಂತ ಹೇಳಿ. ತೆಂಗಿನಕಾಯಿನೂ ನಾನು ಸ್ವಲ್ಪ, ಈ ಕಡಲೆ ಬೀಜ ಎಳ್ಳು ಇದೇನ್ ತಗೊಂಡಿದೀನಿ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಜಾಸ್ತಿ ತಗೊಂಡಿದೀನಿ. ಮತ್ತೆ ಬೆಲ್ಲನೂ ಅಷ್ಟೇ, ದೊಡ್ಡ ಅಚ್ಚು 2 ಅಚ್ಚು ತಗೊಂಡಿದೀನಿ. ಯಾಕಂದ್ರೆ ನಾವು ಕಲ್ಸಕ್ರೆನೂ ಸೇರಿಸ್ಕೊಳ್ತಾ ಇದೀನಿ ಇದಕ್ಕೆ. ನಾನು ಸಣ್ಣ ಡೈಮಂಡ್ ಕಲ್ಸಕ್ರೆ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದೀನಿ. ಮತ್ತೆ ಜೀರಿಗೆ ಪಪ್ಪು ಕೂಡ ಸೇರಿಸ್ಕೊಳ್ತಾ ಇರೋದ್ರಿಂದ ತುಂಬಾ ಸಿಹಿ ಆಗುತ್ತೆ ಅಂತ ಹೇಳಿ ನಾನು ಬೆಲ್ಲನ ಕಮ್ಮಿ ತಗೊಂಡಿದೀನಿ. ಇವತ್ತು ಮಕ್ಳಿಗೆಲ್ಲ ಕಲರ್ಫುಲ್ ಆಗಿ ಕಾಣಿಸಿದ್ರೇನೆ ಇವತ್ತು ಸ್ವಲ್ಪ ಬಾಯಿಗಾದ್ರೂ ಹಾಕಿ ನೋಡ್ತಾರೆ. ಮೊದಲೆಲ್ಲ ಬರೀ ಎಳ್ಳು ಬೆಲ್ಲನೇ ಕೊಡ್ತಿದ್ರು ಅಂತ ಅನ್ಕೊಂತೀನಿ. ಯಾಕಂದ್ರೆ ಈಗ ವಾಡಿಕೆ ಇರೋದೇನೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಕೊಡ್ಬೇಕು ಅಂತಾನೆ. ಆದ್ರೆ ನಾವು ಮಕ್ಳಿಗೋಸ್ಕರ ಈ ತರ ತಯಾರಿ ಮಾಡ್ತೀನಿ. ನಾನು ಪ್ರತಿ ವರ್ಷ ಈ ತರನೇ ರೆಡಿ ಮಾಡ್ತೀನಿ ನನ್ನ ಕೈಲಾದಷ್ಟು. ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲವನ್ನು ಶಿರೀಷಾ ಇಬ್ರು ಕೂತಿದ್ದಾರೆ ಪಕ್ಕದಲ್ಲೇನೆ. ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಇದನ್ನ ಫೋಕಸ್ ಮಾಡ್ತಾ ಇದ್ನಲ್ಲ. ಹಾಗೆ ಎಲ್ಲಾನು ಸಮಾನವಾಗಿ ಬೆರೆಸ್ಕೋಬೇಕು. ಇದ್ರಲ್ಲಿ ಏನಪ್ಪಾ ತೊಂದ್ರೆ ಅಂದ್ರೆ, ಈ ತೂಕ ಇರೋ ವಸ್ತು ಎಲ್ಲ ಕೆಳಗ್ ಹೊಟ್ಟೋಗುತ್ತೆ. ಎಳ್ಳು ಕಮ್ಮಿ ಭಾರ ಇರೋದ್ರಿಂದ ಎಳ್ಳೆ ಬೇಗ ಬಂದ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲಾನು ಸಮವಾಗಿ ಕಲಿಸ್ಕೊತಾ ಇದ್ದೀನಿ. ನೀವು ನಿಮ್ಮನೇಲೆ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಇದ್ರಲ್ಲಿ ನಾನ್ ಮಾಡ್ತಾ ಇರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನು ಕೂಡ ತಿಳಿಸಿ. ನಾನು ಈ ತರನೇ ರೂಢಿ ಮಾಡ್ಕೊಂಡಿರೋದ್ರಿಂದ ಈ ತರನೇ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಎಲ್ಲಾನು ನಾನು ಪ್ಯಾಕೆಟಿಗೆ ಹೇಗಿದ್ರು ಕಲ್ಸಾಗಿದೆ ಅಂತ ಹೇಳಿ ಶಿರೀಷನು ತುಂಬ್ತಾ ಇದ್ದಾಳೆ. ಹಾಗೆ ನಾನು ಹಾಕ್ತಾ ಇದ್ದೀನಿ. ಅದಕ್ಕೆ ಸಕ್ಕರೆ ಹಚ್ಚನ ಅವನು ಹಾಕ್ತಾ ಇದ್ದಾನೆ. ಏನಪ್ಪಾ ಅಂದ್ರೆ, ಹಬ್ಬಗಳಲ್ಲಿ ಮಕ್ಳು ಜೊತೆ ನಾವು ಕೂತ್ಕೊಂಡು ಅವ್ರನ್ನು ನಮ್ ಜೊತೆ ಕರ್ಕೊಂಡು ಕೆಲ್ಸನ ಮಾಡ್ಸಿದ್ರೆ ಮಾತ್ರ ಮಾಡೋದು. ಬರೀ ಅವ್ರಿಗೆ ಹೇಳಿದ್ರಂತೂ ಯಾವ್ದೇ ಕೆಲ್ಸ ಮಾಡಲ್ಲ. ಹೀಗಾಗಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಆಗ್ಲಿ ಯಾವ್ದೇ ಹಬ್ಬ ಆಗ್ಲಿ ಎಲ್ಲಾರು ಒಂದೊಂದ್ ಸಣ್ಣ ಸಣ್ಣ ಕೆಲ್ಸ ಅಂತೂ ಮಕ್ಳಿಗಂತೂ ಕೊಟ್ಟೆ ಕೊಡ್ತೀನಿ. ಎಳ್ಳೆಲ್ಲ ಪ್ಯಾಕ್ ಮಾಡಾಯ್ತು. ಹಾಗೆ ಅಡಿಗೆ ಮನೆ ಕಡೆ ಬಂದೆ. ಕಡ್ಲೆಕಾಯಿ ಮತ್ತೆ ಗೆಣಸನ್ನ ಸ್ಟೀಮ್ಗೆ ಇಟ್ಟಿದ್ದೆ ನಾನು. ಅಂದ್ರೆ ನಾನು ಇಡ್ಲಿ ಪಾತ್ರೆಗೆನೆ ಹಾಕಿಡ್ತೀನಿ. ನೀರಿಗೆ ಹಾಕಿದ್ರೆ ತುಂಬಾ ಬೆಂದ್ಬಿಡುತ್ತದು. ಹಾಗಾಗಿ ನಾನು ಇಡ್ಲಿ ಪಾತ್ರೆಗೆ ಸ್ಟೀಮ್ಗೆನೆ ಹಾಕ್ಬಿಡ್ತೀನಿ. ಮತ್ತೆ ಅವರೆಕಾಯಿ ಹಾಕೋದಿಕ್ ಜಾಗ ಸಿಗ್ಲಿಲ್ಲ, ಹಾಗಾಗಿ ನಾನು ಚಿಕ್ಕದೊಂದು ಬೌಲಲ್ಲಿ ಅವರೆಕಾಯಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಬನ್ನಿ ಈಗ ಮೊದಲನೇದು ನಾವು ಸಿಹಿಯಿಂದ ಶುರು ಮಾಡ್ಬಿಡೋಣ. ಒಂದ್ ಸಿಹಿ ಅಂತೂ ಆಯ್ತು, ಈಗ 2ನೇ ಸಿಹಿ. ಇವತ್ತು ವಿಶೇಷವಾಗಿ ನಾನು ಹೆಸರು ಬೇಳೆ ಪಾಯಸನ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದು ಲೈಟ್ ನಾನು ನೋಡ್ಕೊಳ್ಳಿಲ್ಲ, ಹಾಗಾಗಿ ನಿಮ್ಗೆ ಅದು ಸ್ವಲ್ಪ ಬ್ರೌನ್ ತರ ಕಾಣಿಸ್ತಾ ಇದೆ. ಸಣ್ಣ ಉರಿಲಿ ಇಟ್ಕೊಂಡು ನಾನು ಅದನ್ನ ಹೆಸರು ಬೇಳೆನ ಹುರ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಾಗಾಗಿ ನಾನು ಅದನ್ನ ಸಣ್ಣ ಉರಿಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ.
ಆಮೇಲೆ ಅದು ಎಷ್ಟು ಬೇಕೋ ಅಷ್ಟು ನೀರ್ನೇ ತಗೊಂಡಿದೀನಿ. ಯಾಕಂದ್ರೆ ತುಂಬಾ ನೀರ್ ತಗೊಂಡ್ರೆ ಇದು ತುಂಬಾ ನೀರ್ ಹಾಕ್ಬಿಟ್ರೆ ಅದು ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಯಾಕಂದ್ರೆ ನಾನು ನೀರ್ ಆಡ್ ಮಾಡೋದಿಲ್ಲ. ಬನ್ನಿ ಈಗ ಅದನ್ನ ಬೇಯಕ್ಕಂತೂ ಇಟ್ಟಾಯ್ತು. ಈಗ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಾನು ಈ ತರ ಸಾಂಬಾರ್ ಸಂಕ್ರಾಂತಿ ಹಬ್ಬದಲ್ಲಿ ಸ್ವಲ್ಪ ನಮ್ಗೆ ಯಾವ್ಯಾವ ತರಕಾರಿ ಸಿಗುತ್ತೆ ಎಲ್ಲಾ ತರಕಾರಿನೂ ಹಾಕ್ತೀನಿ. ಈಗ ನಾನೊಂದು 11 ತರ ತರಕಾರಿ ತಗೊಂಡಿದೀನಿ. ಅವರೆಕಾಯಿ, ಆಲೂಗೆಡ್ಡೆ, ಸೀಮೆ ಬದನೆಕಾಯಿ, ಕುಂಬಳಕಾಯಿ, ಬೀನ್ಸು, ಮತ್ತೆ ಗೆಣಸು ಕೂಡನು ನಾನು ಇದರಲ್ಲಿ ಸೇರಿಸ್ಕೊಂಡಿದೀನಿ. ಅಂದ್ರೆ ನಿಮ್ಗೆ ಎಷ್ಟು ತರ ತರಕಾರಿ ಹಾಕಿದ್ರುನು ಸಂಕ್ರಾಂತಿ ಸಾಂಬಾರ್ ತುಂಬಾ ಚೆನ್ನಾಗಾಗುತ್ತೆ. ನಾನು ಈ ತರನೇ ಪ್ರತಿ ವರ್ಷನೂ ಮಾಡ್ತಾ ಇರ್ತೀನಿ. ಹಸಿ ತರಕಾರಿ ನಮ್ಗೆ ಸಂಕ್ರಾಂತಿ ಹಬ್ಬದಲ್ಲಿ ಏನೇನ್ ಸಿಗುತ್ತೆ ಚಳಿಗಾಲದಲ್ಲಿ ಆ ಎಲ್ಲಾ ತರಕಾರಿನೂ ಉಪಯೋಗಿಸಿ ನಾನು ಈ ಸಾಂಬಾರ್ ಮಾಡ್ತೀನಿ. ತುಂಬಾ ರುಚಿಯಾಗೂ ಇರುತ್ತೆ. ಎಲ್ಲಾ ತರಕಾರಿನೂ ತಿಂದಾಗೂ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ತರಕಾರಿ ಎಷ್ಟು ಹಾಕ್ತಿವೋ ಅಷ್ಟು ರುಚಿಯಾಗಿ ಸಾಂಬಾರ್ ಬರುತ್ತೆ. ಹಾಗಾಗಿ ನಾವಂತೂ ಒಂದಿನಕ್ಕಂತೂ ಖಾಲಿ ಮಾಡಲ್ಲ. ನಾವು ಅದಿಷ್ಟು ತರಕಾರಿ ಹಾಕೋರಿಗೆ ಗೊತ್ತಿರುತ್ತೆ ನಿಮ್ಗೆ. ನಾವಂತೂ ಹಬ್ಬದ ದಿನ ಹಬ್ಬದ ಮಾರನೆಗೂನು ಇದನ್ನೇ ತಿಂತೀವಿ. ಹೀಗಾಗಿ ಈ ರೀತಿ ನಾನು ಮಾಡ್ಕೊಂತಾ ಇದೀನಿ. ಇದಕ್ಕೂ ಅಷ್ಟೇನೆ ನಾನು ಬೇಳೆ ಏನು ಉಪಯೋಗಿಸಿಲ್ಲ. ಯಾಕಂದ್ರೆ ಹಸಿ ಅವರೆಕಾಯಿ ತಗೊಂಡಿರೋದ್ರಿಂದ ನಾನು ಬೇರೆ ಯಾವುದೇ ಒಣಗಿರೋ ಕಾಳನ್ನ ಉಪಯೋಗಿಸ್ತಾ ಇಲ್ಲ. ತರಕಾರಿನ ಫಸ್ಟ್ ಕುಕ್ಕರಿಗೆ ನಾನು ಇದನ್ನ ಸಪರೇಟ್ ಆಗಿ ಅರಿಶಿನ ಮತ್ತೆ ನೀರು, ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಬೇಯಿಸ್ಕೊತಾ ಇದೀನಿ. ಅದನ್ನ ಕುಕ್ಕರ್ ಮುಚ್ಚೋಷ್ಟರಲ್ಲಿ ಇದು ವಿಸಲ್ ಬಂದೆ ಹಾರಿತ್ತು. ಇದನ್ನ ಚೆನ್ನಾಗಿ ಒಂದ್ 4ರಿಂದ 5 ನಾನು ವಿಸಲ್ ಕೂಗಿಸ್ಕೊಂಡಿದೀನಿ ಹೆಸರು ಬೇಳೆನ. ಈಗ ಇದನ್ನ ಚೆನ್ನಾಗಿ ಸೌಟಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದೀನಿ. ಅಂದ್ರೆ ಅದು ಕಾಳ್ ತರ ಇರೋದ್ ಬೇಡ ಅಂತ ಹೇಳಿ. ಹಾಗೆ ಪಕ್ಕದಲ್ಲಿ ನಾನು ಬೆಲ್ಲದ ಪಾಕಕ್ಕೆ ಇಟ್ಟಿದ್ದೆ. ಒಂದು ದೊಡ್ಡ ಅಚ್ಚು ಬೆಲ್ಲ ತಗೊಂಡಿದೀನಿ ನಾನು. ಅದ್ರಲ್ಲಿ ಪಾಕದಲ್ಲಿ ಸ್ವಲ್ಪ ಮಿಕ್ತು. ನಿಮಗೆ ಯಾವ ರೀತಿ ಬೇಕು ಅಂದ್ರೆ ತುಂಬಾ ಕಮ್ಮಿ ಬೇಕು ಅಂದ್ರೆ ನೀವು ಸ್ವಲ್ಪನೇ ತಗೊಳ್ಳಿ. ನಮ್ಮನೇಲಿ ಸ್ವಲ್ಪ ಮಕ್ಳಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಮಕ್ಳಿಗೆ ಸಿಹಿ ಅಂದ್ರೆ ಎಷ್ಟು ಇಷ್ಟ ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ಒಂದ್ ಅಚ್ಚಂತೂ ತಗೊಂಡಿದೀನಿ. ಅದ್ರಲ್ಲೂ ಸ್ವಲ್ಪ ಮಿಕ್ಕಿದೆ. ಈಗ ಸ್ವಲ್ಪ ಅಂದ್ರೆ ತುಂಬಾ ತೆಳ್ಳಗೂ ಆಗ್ಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಅದನ್ನ ನಾನು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿ ಅದನ್ನ ಕಲ್ಸ್ಕೊಂತಾ ಇದೀನಿ. ನನ್ಗೆ ಯಾವ ರೀತಿ ಹದ ಬೇಕೋ ಆ ತರ. ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿ ನೀವ್ ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ವಿಶೇಷವಾಗಿ ನಾನು ಮತ್ತೆ ನೀರ್ ಆಡ್ ಮಾಡಲ್ಲ. ಏನ್ ಬೆಲ್ಲದ ಪಾಕ ಇದೆ ಅದನ್ನ ಆಡ್ ಮಾಡ್ಕೊಂಡು ಇದಕ್ಕೆ ಒಂದು ತೆಂಗಿನಕಾಯಿ ಹಾಲ್ನ ತೆಗೆದಿಟ್ಕೊಂಡಿದೀನಿ. ಸಾರಿ, ಅದು ವಿಡಿಯೋ ಶೂಟ್ ಮಾಡಕ್ಕೂ ಆಗಿಲ್ಲ ಮತ್ತೆ ಅದನ್ನ ಆಡ್ ಮಾಡಕ್ಕಾಗಿಲ್ಲ. ಆದ್ರೆ ಇದನ್ನ ಇವಾಗ ಸೇರಿಸ್ಕೊಳ್ಳೋದನ್ನ ಮಾತ್ರ ಹಾಕಿದೀನಿ. ನಿಮ್ಗೆ ನಿಮ್ಗೆ ಕಾಯಿ ಹಾಲು ಇಷ್ಟ ಇಲ್ಲ ಅಂದ್ರೆ ನೀವು ನಾರ್ಮಲ್ ಹಾಲ್ನೇ ಹಾಕೋಬಹುದು. ಹೀಗಾಗಿ ನಾನು ಒಂದು ತೆಂಗಿನಕಾಯಿಲಿ ಪೂರ್ತಿ ಒಂದು ಚಿಕ್ಕ ಬೌಲ್ ಬಂದಿದೆ. ಆದಷ್ಟು ಗಟ್ಟಿನೇ ತೆಗ್ದಿ ನಾನು ಮೊದಲನೇ ಹಾಲು ಏನ್ ತಗೋತೀವಿ ಅಷ್ಟೇ ಸಾಕು. ನೀವು 2ನೇ ಹಾಲೇನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಒಂದು ಬೌಲ್ ಹಾಲು ಸಿಕ್ಕಿದೆ. ಈಗ ಆ ಹಾಲನ್ನ ನಾನು ಮಿಕ್ಸ್ ಮಾಡ್ಕೊಂತಾ ಇದೀನಿ. ಅಂದ್ರೆ ಗಂಟ್ ಇರ್ಬಾರ್ದು. ಯಾಕಂದ್ರೆ ಹೆಸರು ಬೇಳೆ ಗಂಟ್ ಹಾಕ್ತಾ ಇರ್ತೀವಿ ನಾವು ಮೇಲಿಂದ ಆಡ್ ಮಾಡ್ತಾ ಇರೋದ್ರಿಂದ, ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋದ್ರಿಂದ ನೀವು ಸಣ್ಣ ಪ್ರಮಾಣದಲ್ಲೇ ಇಟ್ಕೊಂಡ್ ಮಾಡ್ಬೇಕು ಇದನ್ನ. ಯಾಕಂದ್ರೆ ಉರಿ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಇದು ಗಂಟಾಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೆಸರು ಬೇಳೆ. ಹಾಗಾಗಿ ನಾನು ಅದನ್ನ ಪದೇ ಪದೇ ಮಿಕ್ಸ್ ಮಾಡ್ತಾ ಇದೀನಿ. ನೋಡ್ತಾ ಇರ್ಬೋದು ನೀವು. ಸ್ವಲ್ಪನೂ ಗಂಟಿಲ್ದಾಗೆ ಇನ್ನೇನ್ ಸ್ವಲ್ಪ ಮಿಕ್ಕಿತ ಹಾಲು ಅದನ್ನು ಕೂಡ ಸೇರಿಸ್ಕೊಂಡಿದೀನಿ. ಆಮೇಲೆ ಕಾಯಿ ಹಾಲು ತೆಗಿಬೇಕಾದ್ರೇನೆ ನಾನು ಸ್ವಲ್ಪ ಒಣ ಶುಂಠಿ ಮತ್ತೆ ಏಲಕ್ಕಿನ ಸೇರಿಸ್ಕೊಂಡಿದೀನಿ ಹಾಲ್ಗೆ. ನೀವು ಆಮೇಲೆ ಬೇಕಾದ್ರೂ ಸೇರಿಸ್ಕೋಬಹುದು. ಪಾಯಸ ಅಂತೂ ರೆಡಿ ಆಯ್ತು. ಇದಿಷ್ಟೆಲ್ಲ ಮಾಡಿ ಸುಸ್ತಾಗಿರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಎನರ್ಜಿ ತಗೊಳ್ಳೋಣ ಅಂತೇಳಿ ದೇವ್ರ ನೈವೇದ್ಯಕ್ಕೆಲ್ಲ ತೆಗೆದಿಟ್ಟು ನಾವು ಫ್ಯಾಮಿಲಿ ಟೈಮ್ ಅಂತ ಹೇಳಿ ಕುತ್ಕೊಂಡು ನಾವು ತಿಂದ್ವಿ. ಹೊಟ್ಟೆ ತುಂಬಿಸ್ಕೊಂಡ್ವಿ. ಯಾಕಂದ್ರೆ ಅಡಿಗೆ ಆಗೋವರೆಗೂ ಹೊಟ್ಟೆ ತಾಳ ಆಗ್ತಾ ಇರತ್ತೆ ಅಂತ ಹೇಳಿ. ಈಗ ಅದೇ ಪಾಯಸಕ್ಕೆ ನಾನು ಇವಾಗ ಒಗ್ಗರಣೆ ಕೊಟ್ಕೊಂತಾ ಇದೀನಿ. ಏನಿಲ್ಲ, ತುಪ್ಪ ಮತ್ತೆ ಮನೆ ತುಪ್ಪನೇ ತಗೊಂಡಿದೀನಿ. ಮನೇಲಿ ಮಾಡಿರೋ ತುಪ್ಪನೇ. 1-2 ಸ್ಪೂನ್ ತುಪ್ಪ ತಗೊಂಡಿದೀನಿ ನಾನು. ಹಾಗೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕಾಯಿ ಚೂರ್ನ ಅದರಲ್ಲಿ ಫ್ರೈ ಮಾಡ್ಕೊಂಡು ನಾನು ಪಾಯಸಕ್ಕೆ ಸೇರಿಸ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ನೀವು ಆಡ್ ಮಾಡ್ಕೋಬಹುದು. ಆದ್ರೆ ಸಾಮಾನ್ಯವಾಗಿ ಪಾಯಸಕ್ಕೆ ಹಾಕೋದೇ ದ್ರಾಕ್ಷಿ ಮತ್ತೆ ಗೋಡಂಬಿ ಆಗಿರೋದ್ರಿಂದ ನಾನು ಅಷ್ಟೇ ಹಾಕ್ತಾ ಇದೀನಿ. ಬೇರೆ ಎಕ್ಸ್ಟ್ರಾ ಯಾವುದೇ ತರ ಡ್ರೈ ಫ್ರೂಟ್ ನ ಆಡ್ ಮಾಡ್ತಾ ಇಲ್ಲ. ಮಕ್ಳಂತೂ ಅದನ್ನ ಸಿಕ್ಕಿದ್ರು ತೆಗ್ದು ಸೈಡ್ ಮಾಡ್ತಾರೆ. ಶಿರೀಷಾ ಅಂತ ತಿನ್ನೋದೇ ಇಲ್ಲ, ಅವಳು ಡ್ರೈ ಫ್ರೂಟ್ಸ್ ಏನೋ ನೀಟಾಗಿ. ಹೀಗಾಗಿ ಕಮ್ಮಿನೇ ಹಾಕಿ ಮಾಡ್ತಾ ಇದೀವಿ. ಈಗ ಫ್ರೈ ಮಾಡ್ಕೊಂಡು ಸ್ವಲ್ಪ
ದ್ರಾಕ್ಷಿ ಮತ್ತೆ ಗೋಡಂಬಿ ಕಾಯಿ ಎಲ್ಲ ಸ್ವಲ್ಪ ಗೋಲ್ಡನ್ ಫ್ರೈ, ಅಂದ್ರೆ ತುಂಬಾ ಗೋಲ್ಡ್ ಆಗೋದ್ ಬೇಡ, ಸ್ವಲ್ಪ ದ್ರಾಕ್ಷಿ ಎಲ್ಲ ಹುಬ್ಬಿ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದನ್ನ ನೀವು ಪಾಯಸಕ್ಕೆ ಸೇರಿಸ್ಕೋಬಹುದು. ಇಲ್ಲ ನಮ್ಗೆ ಡ್ರೈ ಫ್ರೂಟ್ಸ್ ಏನು ಬೇಡ, ತುಪ್ಪನೂ ಬೇಡ ಅಂತಂದ್ರೆ ನೀವು ಹಾಗೇನೆ ಒಂದ್ 10 ನಿಮಿಷ ಪಾಯಸ ಕುದಿಸಿ ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಹೆಸರುಬೇಳೆ ಪಾಯಸ. ದೇಹಕ್ಕೂ ತಂಪು, ಬಾಯಿಗೂ ರುಚಿ. ಹೀಗಾಗಿ ವಿಶೇಷವಾಗಿ ಕಾಯೆಲ್ಲ ಬಳಸಿ ಈ ತರ ತುಂಬಾ ಸಿಂಪಲ್ ಕೂಡ, ಹಬ್ಬದಲ್ಲಂತೂ ತುಂಬಾ ಟೆನ್ಷನ್ ತಗೊಂಡಂತೂ ಮಾಡಕ್ಕಾಗಲ್ಲ. ಹಾಗಾಗಿ ತುಂಬಾ ಸಿಂಪಲ್ ಆಗಿ ಈ ಪಾಯಸನ ಮಾಡ್ಕೋಬಹುದು. ಪಾಯಸ ಅಂತೂ ರೆಡಿ. ಈಗ ನಾನು ತರಕಾರಿ ಎಲ್ಲ ಬೇಯಿಸಿ ತೆಗೆದಿಟ್ಕೊಂಡಿದೀನಿ. ಮತ್ತೆ ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿದೀನಿ. ಅದನ್ನ ಬಿಸಿ ಆಗಕ್ ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಇನ್ನೊಂದು ಹೇಳೋದ್ ಮರ್ತೋಗಿತ್ತು, ಅದಕ್ಕೆ ಸಾಂಬಾರ್ಗೆ ಮಸಾಲೆ ರುಬ್ಕೋಬೇಕು. ಏನಿಲ್ಲ, ಒಂದು 3 ಟೊಮೆಟೊ ತಗೊಂಡಿದೀನಿ ನಾನು, ಮತ್ತೆ ಒಂದು ಮೀಡಿಯಂ ಈರುಳ್ಳಿ ತಗೊಂಡಿದೀನಿ, ಹಾಗೆ ಒಂದು ಸಣ್ಣ ತೆಂಗಿನಕಾಯಿನ ತಗೊಂಡಿದೀನಿ. ಅದು ಮತ್ತೆ ಬೇಳೆ ಸಾಂಬಾರ್ ಪುಡಿ, ಮನೇಲಿ ಮಾಡಿರೋ ಬೇಳೆ ಸಾಂಬಾರ್ ಪುಡಿ, ಇದಿಷ್ಟನ್ನು ನಾನು ನುಣ್ಣಗೆ ರುಬ್ಕೊಂಡು ಅದನ್ನ ಈ ಮಸಾಲೆನ ಒಗ್ಗರಣೆಗೆ ಮಸಾಲೆನ ಸೇರಿಸ್ಕೊಂಡು, ನಿಮ್ಗೆ ನೀರು ಯಾವ ಪ್ರಮಾಣದಲ್ಲಿ, ಅಂದ್ರೆ ನಿಮ್ಗೆ ಸಾಂಬಾರ್ ತುಂಬಾ ಗಟ್ಟಿ ಬೇಕು ಅಂದ್ರೆ ಕಮ್ಮಿ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇರೋದ್ರಿಂದ ನಾನು ನೀರ್ನ ಸೇರಿಸ್ಕೊತಾ ಇದ್ದೀನಿ. ನನ್ಗೆ ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂತಾ ಇದ್ದೀನಿ. ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಅದು ಒಂದ್ ಕುದಿ ಬಂದ್ಮೇಲೆ ನಾನು ಏನ್ ಬೇಯಿಸಿ ಇಟ್ಕೊಂಡಿದೆ ಎಲ್ಲಾ ತರಕಾರಿನ ಮತ್ತೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆಗೆ. ಇದನ್ನ ಕುಕ್ಕರ್ ಮತ್ತೆ ಏನು ವಿಷಲ್ ಏನ್ ಹಾಕೋದ್ ಬೇಡ, ಒಂದ್ 10 ರಿಂದ 15 ನಿಮಿಷ ಸಣ್ಣ ಉರಿಲಿ ಅದನ್ನ ಕುದಿಯೋದಕ್ಕೆ ಬಿಟ್ರೆ ಒಳ್ಳೆ ಸಂಕ್ರಾಂತಿ ಸಾಂಬಾರ್, ನಮ್ಮ ಮನೇಲಿ ಮಾಡೋ ಸಂಕ್ರಾಂತಿ ಸಾಂಬಾರ್ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ ಮನೇಲಿ ಹೇಗ್ ಮಾಡ್ತೀರಾ ಅಂತಾನು ತಿಳಿಸಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಯಾಕಂದ್ರೆ ನಾನು ಹುಳಿ ಬಿಡ್ತಾ ಇಲ್ಲ ಈ ಸಾಂಬಾರ್ಗೆ, ಹಾಗಾಗಿ ನಾನು ಬೆಲ್ಲನ ಸೇರಿಸ್ಕೊಂಡಿದೀನಿ. ಆಮೇಲೆ ಫೈನಲ್ ಅಡಿಗೆ ವಿಡಿಯೋ ಯಾವ್ದನ್ನು ತೆಗಿಯಕ್ಕಾಗಿಲ್ಲ, ಯಾಕಂದ್ರೆ ತುಂಬಾ ಟೈಮ್ ಆಗಿತ್ತು. ಮತ್ತೆ ಶಿರೀಷಾ ಈ ರೀತಿ ರೆಡಿ ಆಗಿದ್ಲು, ಪೂಜೆ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ. ಇವಾಗ ದೇವ್ರ ಮನೆ ಎಲ್ಲಾನು ಅವಳೆ ಕೂಡ ಅಲಂಕಾರ ಮಾಡಿರೋದು. ಇವತ್ತು ದೇವ್ರ ಮನೆ ಅಲಂಕಾರ ಡಿಪಾರ್ಟ್ಮೆಂಟ್ ಶಿರೀಷಾದೇ ಆಗಿತ್ತು, ಯಾಕಂದ್ರೆ ನಾನು ಅಡಿಗೆ ಮನೆಯಲ್ಲಿ ತುಂಬಾ ಬ್ಯುಸಿ ಆಗಿದ್ರಿಂದ. ಶಿರೀಷಾ ಪೂಜೆ ಮಾಡ್ತಾಳೆ, ಆದ್ರೆ ತುಂಬಾ ಟೈಮ್ ತಗೋತಾಳೆ. ಅವಳ ಇಷ್ಟ ಬಂದಾಗೆ ಅವಳನ್ನ ಬಿಡ್ಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ನಾವು ಮಾಡ್ತಾ ಇರೋ ರೆಸಿಪೀಸ್ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಹೊಸದಾಗಿ ಅಮ್ಮ ಮಗಳು ಅಡಿಗೆ ಮನೆ ಚಾನೆಲ್ ನ ಶುರು ಮಾಡಿದೀವಿ. ಇದೊಂದು ನಮ್ದು ಸಣ್ಣ ಪ್ರಯತ್ನ ಅಂತ ಮಾಡ್ತಾ ಇದೀವಿ. ನಿಮ್ಗೆ ನಾವು ಮಾಡೋ ಅಡಿಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೇಲಿ ನಾವು ಈ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನೀವೆಲ್ಲ ವರ್ಷದ ಮೊದಲನೇ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ. ನಮಸ್ತೆ ಕರುನಾಡು.